ಆತ್ಮೀಯ ಭಾರತೀಯ ಜನತಾ ಪಕ್ಷದ ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಹೋರಾಟವನ್ನು ಹಮ್ಮಿಕೊಂಡಿದ್ದೀರಿ. ಅದೇ ರೀತಿ ನಮ್ಮ ರಾಜ್ಯ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರ ಮಾರ್ಗದರ್ಶನದಲ್ಲಿ ನಾಳೆ ಬೆಳಗಾವಿಯಲ್ಲಿ ಭವ್ಯ 20-25 ಸಾವಿರ ರೈತರನ್ನ ಸೇರಿಸಿ ಭವ್ಯ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವತ್ತು ಈ ಹೋರಾಟವನ್ನ ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ನಮ್ಮ ಹಿರಿಯರಾದಂತ ಮುನ್ಸಾಮಣ್ಣರು ಬಂದಿದ್ದಾರೆ, ಮಾಜಿ ಶಾಸಕರ ಚಂದ್ರಣ್ಣವರು, ಮತ್ತೆ ನಮ್ಮ ಎಂ.ಇ. ನಾಗರಾಜ್ ಅವರು, ರೈತ ಮೋರ್ಚಾ ಅಧ್ಯಕ್ಷರ ಪುಂಗೇಶ್ ಅವರು, ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರಂತ ಸಪ್ತಗಿರಿ ಶಂಕರ್ ನಾಯಕರು, ಮಲ್ಲಣ್ಣವರೇ, ಮತ್ತೆ ಮಂಡಲ ಅಧ್ಯಕ್ಷ ಅಂಬರೀಶ್ ಗೌಡ್ರೆ, ನೆಲಮಂಗಲದ ಮಂಡಲ ಜಗದೀಶ್ ಚೌಧರಿ ಇವತ್ತು ಕಾರಣಾಂತರದಿಂದ ಇವತ್ತು ಅವರು ಸಹೋದರಿ ತೀರ್ಕೊಂಡಿಂದ ಅವತ್ತು ಬಂದಿಲ್ಲ ಇವತ್ತು. ಮತ್ತೆ ಎಲ್ಲ ಭಾರತೀಯ ಜನತಾ ಪಕ್ಷದ ಹಿರಿಯ ಬಂಧುಗಳೇ, ಇವತ್ತಿನ ಹೋರಾಟದ ಸ್ವರೂಪ ಇಷ್ಟೇ. ಇವತ್ತೇನು ರಾಜ್ಯ ಸರ್ಕಾರ ರೈತರನ್ನ ಕಡೆಗಣಿಸಿ ರೈತರನ್ನ ದಿವಾಳಿ ಮಾಡಲಿಕ್ಕೆ ಕೊಟ್ಟಿದೆ, ರೈತರನ್ನ ಎಲ್ಲ ಒಂದ್ ಕಡೆ ಹೊಕ್ಕಲೆಬ್ಸುವಂತ ಕೆಲಸವನ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಸಮಸ್ಯೆಗಳಿದೆ. ಈ ಜಿಲ್ಲಾ ಮಂತ್ರಿ ಆಗ್ಲಿ ಯಾರಾಗ್ಲಿ ಈ ರಾಜ್ಯ ಸರ್ಕಾರ ಕಡೆ ಗಮನ ಹರಿಸ್ತಾ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯ ಎಲ್ಲ ಹದೋಗತಿಗೆ ಬಂದಿದೆ. ದೀನ ದಲಿತರನ್ನ ಕಡೆಗಣಿಸಿದೆ. ಯಾವುದೇ ಒಂದು ಅನುದಾನವನ್ನ ಕೊಡ್ತಾ ಇಲ್ಲ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಓನ್ಲಿ ಒಂದು ಜನಾಂಗವನ್ನ ಒಂದು ಸೃಷ್ಟಿಕರಣ ಮಾಡ್ತಾ ಇವತ್ತು ರಾಜ್ಯ ಸರ್ಕಾರ ದಿವಾಳಿ ಹಂಚಿಗೆ ತಂದಿದೆ. ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ಬಿದ್ದಂತ ಮಳೆಯಿಂದ 40% ರಾಗಿ ಬೆಳೆ ಹಾಳಾಗಿದೆ. ರೈತರು ಇವತ್ತು ತಿನ್ಲಿಕ್ಕೆ ರಾಗಿ ಇಲ್ಲ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. 100-200 ಮೂಟೆ ರಾಗಿ ಬೆಳೀತಾ ಇದ್ರು, 10-20 ಮೂಟೆ ಬರುವಂತ ಬೆಳೆ ಬಂದಿದೆ. ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ರಾಗಿ ಬೆಳೆಯಿಂದ ನಷ್ಟ ಆದಂತ ರೈತರಿಗೆ ಕೂಡಲೇ ಪರಿಹಾರನ ಕೊಡ್ಬೇಕಾಗ್ತದೆ. ಬಂಧುಗಳೇ, ಇವತ್ತು ಏನಾಗಿದೆ, ಇಡೀ ರೈತ ಜನಾಂಗ ಬೆಳೆದ್ರೆ ಇವತ್ತು ತಿನ್ಲಿಕ್ಕೆ ಅನ್ನ, ರೈತ ಬೆಳೆದೇ ಹೋದ್ರೆ ತಿನ್ಲಿಕ್ಕೆ ಅನ್ನ ಇಲ್ಲ. ಏನಿಲ್ಲ ಅಂತ ಪರವಾಗಿಲ್ಲ, ಮನುಷ್ಯ ಬದುಕಬೇಕಾದ್ರೆ ಅನ್ನ ಬೇಕು. ಅನ್ನವನ್ನ ಹಾಕ್ತಕ್ಕಂತ ಈ ರೈತನ ಜಮೀನಿನ ಸರ್ಕಾರ ದಿವಾಳಿ ಎಬ್ಬಿಸಿ ಕಿತ್ಕೊಳ್ತಾ ಇದೆ. ರೈತರು ಹಕ್ಕನ್ನು ಎಬ್ಬಿಸ್ತಾ ಇದೆ. ಇವತ್ತು ನಮ್ಮ ತಾಲೂಕಲ್ಲಿ 10,000 ಎಕರೆಯನ್ನ ಈಗ ಆಲ್ರೆಡಿ ಕಿತ್ಕೊಳ್ಳಕ್ ಹುನ್ನಾರ ಮಾಡಿದೆ. ಇಡೀ ಕೊಡಗಳ್ಳಿ ಪಂಚಾಯತಿ, ತ್ಯಾಮಗಳ್ಳಿ ಪಂಚಾಯತಿ, ಬೇರೆ ಬೇರೆ ಬಿದ್ಲೂರು ಪಂಚಾಯತಿ, ಈಗ ಹಲವಾರು ಪಂಚಾಯತಿಗಳು ಈಗ ಆಲ್ರೆಡಿ 12,000-13,000 ಎಕರೆನ ಕಿತ್ಕೊಂಡಿತ್ತು. ಇತ್ತೀಚಿನ ದಿನಗಳಲ್ಲಿ ಮತ್ತೆ 10,000 ಎಕರೆಯನ್ನ ಕಿತ್ಕೊಳ್ತಾ ಇದೆ. ರಾಜ್ಯ ಸರ್ಕಾರದವರು ಸಾವಿರಾರು ಕೋಟಿ ನೀರ್ ಬಿಡ್ತೀವಿ ಅಂತ ಹೇಳ್ತಿದ್ದೀರಿ. ದಯವಿಟ್ಟು ಯಾರಿಗೆ ಬಿಡ್ತೀರಿ ನೀರ್? ನೀವು ರೈತರ ಕೈಯಲ್ಲಿ ಭೂಮಿ ಇಲ್ಲ, ಭೂಮಿಯನ್ನು ಕಿತ್ಕೊಂಡಿದ್ದೀರಿ. ಬೆಳೆ ಬೆಳೆಯೋ ರೈತನ ಒಕ್ಕಲೆಬ್ಬಿಸ್ತಾ ಇದ್ದೀರಿ. ನಿಮಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಕೂಡಲೇ ಅದನ್ನ ನಿಲ್ಸಿ. ನೀವು ರೈತರಿಗೆ ಕೈಯಲ್ಲಿ ಭೂಮಿಯನ್ನು ಕೊಡಿ. ಇವತ್ತು ಕೆರೆಗಳನ್ನ ಅಭಿವೃದ್ಧಿ ಪಡಿಸಿ, ಕೆರೆ ಕಾಲುಗಳನ್ನ ಅಭಿವೃದ್ಧಿ ಪಡಿಸಿ ಇವತ್ತು ಸಮೃದ್ಧವಾದ ಬೆಳೆಯನ್ನು ಬೆಳೀತಾ ಇದೀವಿ. ನಾವು ತಿನ್ಲಿಕ್ಕೆ ಅನ್ನ ಹಾಕ್ತಾ ಇದೀವಿ. ದೇಶಕ್ಕೆ ಅನ್ನ ಹಾಕುವಂತ ರೈತನನ್ನ ಇವತ್ತು ಒಕ್ಕಲೆಬ್ಬಿಸ್ತಾ ಇದ್ದೀರಿ. ದಯವಿಟ್ಟು ಇದನ್ನು ಬಿಡಬೇಕು. ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರ ಬರೀ ದಂಧ ಮಾಡ್ತಾ ಇದೆ. ಇವತ್ತು ಹೆಣ್ಣು ಮಕ್ಕಳು ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಇದೆ. ರೇಪ್ ಅಂಡ್ ಮಾಡ್ರು 2,700 ರೇಪ್ ಅಂಡ್ ಮರ್ಡರ್ ಆಗಿದೆ. ಪೊಲೀಸ್ ವ್ಯವಸ್ಥೆ ನಿಷ್ಕ್ರಿಯ ಆಗಿದೆ. ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ನ ಕಚೇರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ತಾಲೂಕ್ ಆಫೀಸ್ಗೆ ಕಾಂಗ್ರೆಸ್ನವ್ರು ಬಂದ್ರೆ ಅವ್ರಿಗೆ ಸಿಂಹಾಸನ ಹಾಕಿ ತಹಸೀಲ್ದಾರ್ ಪಕ್ಕದಲ್ಲಿ ಕುಳಿಸ್ಕೊಂತಾರೆ. ಬೇರೆ ಪಕ್ಷದವ್ರು ಬಂದ್ರೆ ಬಾಕ್ಲಲ್ಲಿ ನಿಲ್ಲಿಸ್ತಾರೆ. ಅರ್ಧ ಗಂಟೆ 1 ಗಂಟೆ ಬೇಸರ ಆಗಿ ಅವ್ರು ಆಚೆ ಹೋಗ್ಬೇಕು. ಈ ಪರಿಸ್ಥಿತಿ ಎಲ್ಲಾ ಕಚೇರಿಗಳು ನಿರ್ಮಾಣ ಆಗಿದೆ. ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಾಗಿ ಇವತ್ತು ಕೂಗಾಡ್ತಾ ಇದ್ದಾರೆ, ತೂರಾಡ್ತಾರೆ ಹಮಲ್ನಲ್ಲಿ. ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ. ಈ ಕಾಂಗ್ರೆಸ್, ಕೆಟ್ಟ ಕಾಂಗ್ರೆಸ್ ಅನ್ನ ಈ ರಾಜ್ಯದಿಂದ ಹೊತ್ತೋಡ್ಸೋವರೆಗೂ ಭಾರತೀಯ ಜನತಾ ಪಕ್ಷ ನಿರಂತರವಾಗಿ NDA ಮತ್ತು ಭಾರತೀಯ ಜನತಾ ಪಕ್ಷ ಬರುವಂತ ದಿನಗಳಲ್ಲಿ ಎಲ್ಲಾ ಚುನಾವಣೆಯಲ್ಲಿ ಆರಿಸಿ ಬರಬೇಕು. ಇವತ್ತು ರೈತರನ್ನ ಒಕ್ಕಲೆಬ್ಸಿದ್ದಾರೆ. ಇಡೀ ರಾಜ್ಯದಲ್ಲಿ ಕೂಗೆದ್ದಿದೆ. ಇವತ್ತು ಈ ಚುನಾವಣೆ ಬಂದ್ರು 150-160 ಸೀಟ್ಗಳನ್ನ ಗೆಲ್ತೀವಿ ಅಂತ ನಾವೆಲ್ಲ ಹೇಳ್ತಾ ಇರೋದು, ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ನಿಂತಿದೆ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಹೆಣ್ಣು ಮಕ್ಕಳನ್ನ ಗಣದಲ್ಲಿಟ್ಕೊಂಡು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೋ. ಇವತ್ತು ಅವರನ್ನ ಬೀದಿಯಲ್ಲಿ ಓಡಾಡ್ಲಿಕ್ಕೆ ಮಾಡಿದಿರಲ್ಲ. ಈ ನಾಚಿಕೆಟ್ಟ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರೇ, ನಿಮ್ಗೇನಾದ್ರೂ ಸ್ವಲ್ಪ ಕಿಚ್ಚತ್ತು ಮಾನ ಮರ್ಯಾದೆ ಇದ್ದಿದ್ದಲ್ಲಿ ಈ ರಾಜ್ಯದ ಜನ ಸುಭಿಕ್ಷವಾಗಿ ಬದುಕಲಿ ಬಿಡಿ. ನೀವು ಹಣಕ್ಕೋಸ್ಕರ ನೀವು ರಾಜ್ಯವನ್ನು ಹಾಳು ಮಾಡಬೇಡಿ. ಮತ್ತೆ ರೈತರು ಇವತ್ತು 60% ರೈತರು ಹಾಲನ್ನ ಹೈನುಗಾರಿಕೆಯನ್ನು ನಂಬಿ ಜೀವನ ಮಾಡ್ತಾ ಇದ್ದಾರೆ. ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ಜಾಗಗಳು 1/2 ಎಕರೆ 1 ಎಕರೆನಲ್ಲಿ ಶೆಡ್ ಹಾಕೊಂಡಿದ್ದಾರೆ, ದನಗಳು ಕಟ್ಕೊಂಡಿದ್ದಾರೆ. ಅಂತ ಜಾಗವನ್ನ KID ಕಿತ್ಕೊಂಡವ್ರೆ. ಅವ್ರ ವಿರುದ್ಧ ಗಲಾಟೆ ಮಾಡಿದ್ರೆ ನೀವು ದರ್ಜೆ ಹಾಕೊಳ್ಳಿ ಬಿಡ್ತೀವಿ ಅಂತ ಹೇಳ್ತಾರೆ. ಕೊಟ್ಟಂತ ನೀವು ಜಮೀನಿಗೆ ಸರಿಯಾದ ಪರಿಹಾರವನ್ನು ಕೊಡದೆ 4 ವರ್ಷ 5 ವರ್ಷ ರೈತರನ್ನ ಅಳಿಸ್ತಾ ಇದ್ದೀರಿ. ದಳ್ಳಾಳಿಯನ್ನ ಇಟ್ಕೊಂಡು 10% ಕಮಿಷನ್ ಕೂಡ ಇವತ್ತು ವಸೂಲಿ ಮಾಡ್ತಾ ಇದ್ದೀರಿ. ಈ ಮಟ್ಟಕ್ಕೆ ಬಂದಿದೆ.
ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಕಷ್ಟು ಈಗಾಗಲೇ 15-20 ಸಾವಿರ ಎಕರೆ ತಗೊಂಡಾಗಿದೆ. ಮತ್ತೆ ಇನ್ನು 10,000 ಎಕರೆ ತಗೊಂಡ್ರೆ ರೈತ ಎಲ್ಲಿ ಹೋಗ್ಬೇಕು? ಅವ್ರಿಗೆ ಸರಿಯಾದ ಸೂಕ್ತ ಪರಿಹಾರ ಇಲ್ಲ, ನಿಲ್ಲಿಕ್ ನೆಲೆ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರವನ್ನು ತೋರಿಸ್ಬೇಕು, ರೈತರ ಸಮಸ್ಯೆಗಳನ್ನ ಸಾಲ್ವ್ ಮಾಡಬೇಕು. ಹೆಣ್ಣು ಮಕ್ಕಳು ಇವತ್ತು ಸ್ವತಂತ್ರವಾಗಿ ಓಡಾಡುವಂತ ವ್ಯವಸ್ಥೆ ಆಗ್ಬೇಕು. ದೀನ ದಲಿತರು ಮಂತಂತ ದುಡ್ಡನ್ನ ಬೇರೆ ಬೇರೆ ಕಿತ್ಕೊಂಡು ಇವತ್ತು ಹಣವನ್ನ ಕಿತ್ಕೊಂಡು ಎಲ್ಲ ಹಾಳು ಮಾಡ್ತಾ ಇದ್ದೀರಿ. ಬೇರೆ ಬೇರೆ ಬಿಟ್ಟಿ ಬಾಕಿ ಕೊಡ್ತಾ ಇದೀರಿ. ಅದನ್ನ ಈ ಕೂಡಲೇ ನಿಲ್ಸ್ಬೇಕು ಅಂತ ಹೇಳಿ ಈ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಆಗ್ರಹವನ್ನು ಪಡಿಸ್ತೇವೆ ಅಂತ ಹೇಳಿ ನನ್ನ 2 ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್, ಈ ದಿವಸ ರಾಜ್ಯಾಧ್ಯಕ್ಷರಂತ ವಿಜಯಣ್ಣನವರು ಮತ್ತು ಜಿಲ್ಲಾಧ್ಯಕ್ಷರಂತ ರಾಮಕೃಷ್ಣಪ್ಪನವರ ನೇತೃತ್ವದಲ್ಲಿ ಈ ಭ್ರಷ್ಟ ಮತ್ತು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಭಾರತೀಯ ಜನತಾ ಪಕ್ಷ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಹಮ್ಮಿಕೊಂಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರ ಸರ್ಕಾರ ಇದ್ದಾಗಿಂದ ಮತ್ತೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡ ಯಾವಾಗಲೂ ರೈತರ ಪರವಾಗಿ ಇದೆ. ಹಾಲಿಗೆ ಪ್ರೋತ್ಸಾಹ ಧನ ನೀಡುವಂತ ವಿಚಾರ ಇರ್ಬೋದು, ಮತ್ತೆ ಕಿಸಾನ್ ಸನ್ಮಾನ್ ನಿಧಿಯಲ್ಲಿ ಪ್ರತಿ ರೈತರಿಗೆ 10,000 ವಾರ್ಷಿಕವಾಗಿ ಹಾಕೋದಿರ್ಬೋದು. ಈ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ, ರೈತರನ್ನೆಲ್ಲ ಬರೀ ಶೋ ಮಾಡಿ ರೈತರ ಹತ್ರ ಓಟನ್ನು ಹಾಕ್ಸ್ಕೊಂಡು ರೈತರ ಮನೆ ಹಾಳು ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆಯಾಗಿ ಹಾಲಿಗೆ ಪ್ರೋತ್ಸಾಹ ಧನವನ್ನ ನೀಡ್ತಾ ಇಲ್ಲ. ರೈತರೆಲ್ಲ ಇವತ್ತು ಸಂಕಷ್ಟದಿಂದ ಆತ್ಮಹತ್ಯೆ ದಾರಿ ತುಳಿತಾವ್ರೆ. ಮತ್ತೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ಮೋದಿಯವರ ಕೇಂದ್ರ ಸರ್ಕಾರದಿಂದ 6,000, ಮತ್ತೆ ರಾಜ್ಯ ಸರ್ಕಾರ ಬಿಜೆಪಿ ಇದ್ದ 4,000, 10,000 ಕೊಡ್ತಾ ಇದ್ವಿ. ಅದೇ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ರಾಜ್ಯದಲ್ಲಿ ಅಧಿಕಾರ ಬಂದಾದ್ಮೇಲೆ ಆ 4,000ವನ್ನ ಯಾವುದೇ ರೈತರಿಗೆ ನೀಡ್ತಾ ಇಲ್ಲ. ಇದು ಘೋರ ಅನ್ಯಾಯವನ್ನ ರಾಜ್ಯ ಸರ್ಕಾರ ಇವತ್ತು ಎಲ್ಲಾ ರೈತರಿಗೆ ಮಾಡ್ತಾ ಇದೆ. ಮತ್ತೆ ಇಲ್ಲಿ ಅಕಾಲಿಕ ಮಳೆಯಿಂದಾಗಿ ರಾಗಿ ಬೆಳೆ ಹಾಳಾಗ್ತಾ ಇದೆ. ಇವರೆಲ್ಲ ಮೋಜು ಮಸ್ತಿ ಮತ್ತು ಕುರ್ಚಿಗೆ ಕಾದಾಟ ಮಾಡ್ತಾ ಇದ್ದಾರೆ ಹೊರತು ನಮ್ಮ ರೈತರ ಪರವಾಗಿ, ರೈತರಿಗೋಸ್ಕರ ರಾಗಿ ಬೆಳೆ ಮತ್ತೊಂದು ಮೆಕ್ಕೆಜೋಳ, ಕಬ್ಬಿನ ಬೆಳೆ ಹಾನಿಯಾಗಿದೆ, ಅದಕ್ಕೆ ನಾವು ಬರಬೇಕು ಅಂತ ದಾವಂತ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಲ್ದಂಗಾಗಿದೆ. ಇವರಿಗೆ ಬಿಸಿಯನ್ನ ಮುಟ್ಟಿಸ್ಬೇಕು. ಇವರ ಕುರ್ಚಿ ಕಾದಾಟದಲ್ಲಿ ಏನ್ ಮಗ್ನರಾಗಿದ್ದಾರೆ ಅವರನ್ನ ಎಚ್ಚೆತ್ತು ನಮ್ಮ ರೈತರ ಪರವಾಗಿ ನೋಡಿ ಅಂತ ಹೇಳಲಿಕ್ಕೆ, ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನ ನೀಡಲಿಕ್ಕೆ ಸಾಂಕೇತಿಕವಾಗಿ ಇವತ್ತು ನಾವು ಇಲ್ಲಿ ನೆಲಮಂಗಲದಲ್ಲಿ ಈ ಒಂದು ರೈತ ಪರ ಹೋರಾಟವನ್ನ ಮಾಡಿದ್ವಿ ಕಾಂಗ್ರೆಸ್ ವಿರುದ್ಧ. ಇವ್ರೇನಾದ್ರೂ ಈ ರೈತರಿಗೆ ಸ್ಪಂದನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಮಾಡಿದ್ದಾರೆ. ಈ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗೋವರೆಗೂ ಉಗ್ರವಾದ ಹೋರಾಟವನ್ನ ಮಾಡ್ತೇವೆ. ಎಲ್ಲ ರೈತರಿಗೆ ಕೂಡ ಸರ್ಕಾರ ಏನು ಅವರಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಬಿಜೆಪಿ ರಾಜ್ಯ ಅಧ್ಯಕ್ಷ ಆದಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಸರ್ಕಾರ ವಿರುದ್ಧವಾಗಿ ಹಾಗೂ ರೈತರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವತ್ತು ನಿಮ್ಗೆಲ್ಲ ಗೊತ್ತಿದ್ದಂಗೆ ರೈತರು ಯಾವ ಥರ ಬೆಂಬಲ ಬೆಲೆ ಇಲ್ದಂಗೆ ಯಾವ ಥರ ಹೋರಾಟ ಮಾಡ್ತಿದ್ದಾರೆ, ಬೆಳಗಾಂ ಜಿಲ್ಲೆಯಲ್ಲಾಗ್ಬೋದು ಅಥವಾ ಮೇಲ್ಗಡೆ ಕರ್ನಾಟಕ ಜಿಲ್ಲೆಗಳಲ್ಲಿ ಯಾವ ಥರ ಎಲ್ಲ ನಡೀತಿದೆ ಅಂತ ತಾವೆಲ್ಲ ನೋಡಿರ್ಬೋದು. ಇವತ್ತು ಬೆಳಗಾಂ ಇವತ್ತು ಸೆಷನ್ ಏನು ಸ್ಟಾರ್ಟ್ ಆಗ್ತಿದೆಯೋ ಅಲ್ಲೂ ನಮ್ಮ ಎಲ್ಲ ನಾಯಕರು ಈ ವಿಚಾರವನ್ನು ಎತ್ತಿ ಅಲ್ಲೂ ಹೋರಾಟ ಮಾಡ್ತಾರೆ. ನಾಳೆ ಕನಿಷ್ಠ ಪಕ್ಷ ಒಂದು 25,000-30,000 ರೈತರು ಸೇರಿ ಅಲ್ಲಿ ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಮುಂಚಿತವಾಗಿ ನಾವಿಲ್ಲಿ ಜಿಲ್ಲೆಯಲ್ಲೂ ನಮ್ಮ ರೈತರ ಒಂದು ಸಂಕಷ್ಟಕ್ಕೆ ಒಂದು ಪರಿಹಾರ ಕೊಡಕ್ಕೆ ಇವತ್ತು ನಮ್ಮ ತಹಸೀಲ್ದಾರ್ ಹತ್ರ ಬಂದು ಅವರಿಗೆ ಮನವಿಯನ್ನು ಮಾಡಿ ನಮಗೆ ರೈತರಿಗೆ ಒಂದು ಪರಿಹಾರ ಕೊಡಬೇಕು ಅಂತ ಇವತ್ತು ನಮ್ಮ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಬೆಂಬಲ ಬೆಲೆಯನ್ನು ಕೊಡಬೇಕು. ಮುಖ್ಯವಾಗಿ ಬೆಂಬಲ ಬೆಲೆ ಕೊಟ್ರೆ ಅವ್ರಿಗೆ ಏನು ಇವತ್ತು ಬೆಲೆ ಹಾನಿ ಆಗಿದೆ ಅದಕ್ಕೂ ಒಂಥರ ಬೆಲೆ ಕಟ್ಟಿ ಆ ಹಾಳಾದಂತ ಒಂದು ಬೆಳೆಗೂ ಒಂದು ಪರಿಹಾರವನ್ನು ಕೊಡಬೇಕು ಸರ್ಕಾರ ಅಂತ ಮುಖ್ಯವಾಗಿ ನಮ್ದು ಈ 2 ವೇದಿಕೆಯನ್ನು ಬೇಡಿಕೆಯನ್ನು ಇಕ್ಕಿದೀವಿ. ಮುಖ್ಯವಾಗಿ ಹಾಗೂ ರೈತರಿಗೂ ಆಗ್ಲೇ ಉಚಿತ ಕರೆಂಟ್ ಕೊಡ್ತಿದ್ದಾರೆ, ಬಟ್ ಆದ್ರೂ ಆ ಕರೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ. ಆಗಾಗ ಕಟ್ ಮಾಡೋದು ರೈತರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಹಾಗಾಗಿ ಕರೆಂಟ್ ಕೂಡ ಅವರಿಗೆ ಕೊಡಬೇಕು ಅಂತ ಮನವಿ ಮಾಡಿದ್ವಿ. ಇವತ್ತು ಹೋರಾಟ ಏನಣ್ಣ, ಇವತ್ತು ರೈತರ ಪರ ಹೋರಾಟ ಮಾಡಕ್ಕೆ ಸಾಂಪ್ರದಾಯವಾಗಿ ಗಾಡಿಯಲ್ಲಿ ಬಂದಿದ್ದಂಥದ್ದು ಈ ಒಂದು ಹೋರಾಟದ ಒಂದು ಪ್ರಮುಖವಾಗದಂತ ಒಂದು ಚರ್ಚೆ ಆಗ್ಬೇಕು ಅಂತಾನೆ ಈ ತರದ್ ಮಾಡಿರೋದು. ಇವತ್ತು ಮುಖ್ಯವಾಗಿ ನಾವು ಚೌಡೇಶ್ವರಿ ಒಂದು ದೇವಸ್ಥಾನದಿಂದ ತಾಲೂಕು ಆಫೀಸ್ ತನಕ ಇವತ್ತು ನಮ್ಮ ಒಂದು ನಡೆ ಇತ್ತು. ಆ ನಡೆ ನಂತರ ನಮ್ಮ ಒಂದು ತಹಸೀಲ್ದಾರಿಗೆ ಇವತ್ತು ನಾವು ಈ ಮನವಿಯನ್ನು ಕೊಟ್ಟಿದ್ದೀವಿ. ನಾನು ಸಪ್ತಗಿರಿ ಶಂಕರ್. ರಾಜ್ಯ ಸರ್ಕಾರದ ಮಲತಾಯಿ ಧೋರಣೆ, ರೈತರ ಮೇಲೆ ಸವಾರಿ.
ಈ ರಾಜ್ಯ ಸರ್ಕಾರದ್ದು. ಯಾಕಪ್ಪ ಅಂದ್ರೆ ಹವಾಗುಣ ಏರುಪೇರಾಗಿ ರಾಗಿ ನಷ್ಟ ಆಗಿದೆ, ತರಕಾರಿ ಬೆಲೆಗಳು ಏರಿಳಿತ ಆಗಿದೆ, ರೈತರು ರೋಡಲ್ಲಿ ಚೆಲ್ಲೋ ಸ್ಥಿತಿಗೆ ಬಂದಿದೆ ತರಕಾರಿನ. ನಾನು ಒಬ್ಬ ರೈತ ಕುಟುಂಬನಾಗಿ, ನಾನು ಒಬ್ಬ ಜಿಲ್ಲಾ ಪ್ರಗತಿಪರ ರೈತ ಪ್ರಶಸ್ತಿ ಪುರಸ್ಕೃತನಾಗಿ ಹೇಳ್ತಾ ಇದ್ದೀನಿ, ರೈತರಿಗೆ, ರೈತ ಆದವನಿಗೆ ಗೊತ್ತಾಗೋದು ಕಷ್ಟ ಸುಖ. ಇವರು ಬರೇ ವಿಧಾನಸೌಧದಲ್ಲಿ ಸೆಷನ್ ಎಲ್ಲ ಕೂತ್ಕೊಂಡು ಕಾಟಾಚಾರಕ್ಕೆ ಇವತ್ತು ಒಬ್ಬ ಉಪ ಮುಖ್ಯಮಂತ್ರಿನೇ ಹೋಗಿಲ್ಲ ಸೆಷನ್ಗೆ. ರೈತರ ಬಗ್ಗೆ ಕಾಳಜಿ ಅಂತಾರೆ, ಎಲ್ಲಿದೆ ಕಾಳಜಿ? ಸೆಷನ್ಗೆ ಸಾವಿರಾರು ಕೋಟಿ ಖರ್ಚು ಮಾಡಿ ಸೆಷನ್ ನಡೆಸೋದು ಏನಕ್ಕೆ? ರೈತರ ಪರವಾಗಿ, ಸಾಮಾಜಿಕವಾಗಿ, ಸಾರ್ವಜನಿಕವಾಗಿ ಅನುಕೂಲಕ್ಕೆ ಬರೋಕ್ಕೆ ಸೆಷನ್ ಕರೆಯೋದು. ಆದ್ರೆ ಸೆಷನ್ ಅಲ್ಲೇ ಇವರೇ ಕೂತ್ಕೊಳಲ್ಲ ಚೇರಲ್ಲಿ. ವಿರೋಧ ಪಕ್ಷದಲ್ಲಿ ಕೂತ್ಕೊಂಡ್ರು ಈ ಆಡಳಿತ ಪಕ್ಷದ ಮೆಂಬರ್ಗಳೇ ಇರಲ್ಲ ಅಲ್ಲಿ ಸೆಷನ್ ಅಲ್ಲಿ. ಅಲ್ಲಿಗೆ ಏನ್ ಇವರು ರೈತರ ಬಗ್ಗೆ ಕಾಳಜಿ ವಹಿಸಿದ್ರ? ವೃಷಭಾವತಿ ನೀರ್ ತಗೊಂಡ್ ಬಿಡ್ತಾವ್ರೆ ನೆನ್ಮಂಗ್ಲಕ್ಕೆ. ಎಲ್ಲಾ ಬೆಳೆಗಳು ಹೋಗಂಗೆ, ಬೋರ್ವೆಲ್ಗಳೆಲ್ಲ ಇದಾಗಂಗೆ, ಕಲ್ಮುಷ ಆಗಂಗೆ. ಯಾವುದೇ ಒಂದು ರಸ್ತೆಗಳು, ಗ್ರಾಮೀಣ ರಸ್ತೆಗಳು ಯಾವುದೂ ಆಗಿಲ್ಲ. ಮತ್ತೆ ಸಾರ್ವಜನಿಕವಾಗಿ ರೈತರುಗಳು ಇಲ್ಲಿ ತಾಲೂಕು ಆಫೀಸಿಗೆ ಬಂದ್ರೆ ಎಲ್ಲ ಲಂಚ, ಎಲ್ಲ ಏನು 5 ರೂಪಾಯಿ ಇದ್ದಿದ್ದು ಪಾಣಿ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಿದ್ದು 5 ರೂಪಾಯಿ ಪಾಣಿ ಇವತ್ತು 25 ರೂಪಾಯಿ ಆಗಿದೆ. 600 ರೂಪಾಯಿ ಇದ್ದಿದ್ದು ಸರ್ವೆ ಸ್ಕೆಚ್ಗೆ ಇವತ್ತು 2800 ರೂಪಾಯಿ ಕಟ್ಟಬೇಕು ರೈತ. ಅದು ತಿರ್ಗೋದು ಬೇರೆ, ಚುಕ್ಕೆ ಇಕ್ಕದ್ ಬೇರೆ, ಬರೇ ಮೆಟ್ಲತ್ತಿ ಇಳಿಬೇಕು ಕೆಳಿಕೆ ರೈತರು. ಯಾರನ್ನ ಸಾಮಾನ್ಯ ಜನ ಬಂದ್ರೆ ಹತ್ರಕ್ಕೆ ತಾಣಲ್ಲ. ಎಲ್ಲ ಕಾಂಗ್ರೆಸ್ ದಂಡು. ಯಾವುದೇ ಕಚೇರಿಗೆ, ಯಾವುದೇ ಆಫೀಸು, ಕೇಸ್ ವರ್ಕರ್ ತಕ ಹೋಗ್ರಿ ಕಾಂಗ್ರೆಸ್ ದಂಡು ಮುಂದೆ ಕೂತಿರ್ತದೆ. ಯಾವುದೇ ಗ್ರಾಮ ಪಂಚಾಯತಿಗೆ ಹೋಗಿ ಆ PDOಗಳನ್ನೆಲ್ಲ ಮರ್ಜ್ ಮಾಡ್ಕೊಂಡಿದ್ದಾರೆ. ಯಾವುದೇ ಶ್ರೀಸಾಮಾನ್ಯನ ಕೆಲಸ ನಡೀತಾ ಇಲ್ಲ, ಯಾವುದೇ ಕಾರಣಕ್ಕೂ ನಡೀತಾ ಇಲ್ಲ. ಯಾಕಂದ್ರೆ ನಾನು ಒಬ್ಬ ರೈತ ಕುಟುಂಬದಾಗಿ, ರೈತ ಹೋರಾಟಗಾರನಾಗಿ, ನಾನು ಒಬ್ಬ ಸಮಾಜ ಸೇವಕನಾಗಿ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇಂಥ ಸರ್ಕಾರ ನನ್ನ ಜೀವಮಾನದಲ್ಲಿ 40 ವರ್ಷ ರಾಜಕಾರಣದಲ್ಲಿ ನಾನು ನೋಡಿಲ್ಲ. ಇವತ್ತು ಏನು ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ 5 ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇತ್ತು. ಇವತ್ತು ನಾವು 10 ರೂಪಾಯಿಗಳನ್ನ ಕೊಡ್ಬೇಕು. ಈ ಸರ್ಕಾರ ಬಂದಾಗಿಂದ ಯಾವುದೇ ಪ್ರೋತ್ಸಾಹ ಧನ ನೀಡಿಲ್ಲ. ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ರೈತರಿಗೆ 20,000 ರೂಪಾಯಿಗೆ TCಗಳನ್ನ ನಿರ್ಮಾಣ ಮಾಡ್ತಾ ಇದ್ದೋ. ಇವತ್ತು 3,20,000 ರೂಪಾಯಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಮಾಡ್ತಾ ಇದೆ. ರೈತರ ರಾಗಿ ಖರೀದಿಗಳಿಗೆ ಕೇಂದ್ರಗಳಿಲ್ಲ, ಹಾಗೂ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲ, ಕಬ್ಬಿನ ಬೆಲೆಗೆ ಬೆಂಬಲವಿಲ್ಲ, ಘೋಷಿಸಲು ಸಹ ಇನ್ನೂ ಕೊಡಕ್ಕಾಗಿಲ್ಲ. ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ ಸರ್ಕಾರ 6,000 ರೂಪಾಯಿ ಕೊಟ್ಟಿದೆ. ರಾಜ್ಯ ಸರ್ಕಾರ 4,000 ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ರೈತ ವಿರೋಧಿ ಸರ್ಕಾರ. ಯಾಕಂದ್ರೆ ಅವ್ರಿಗೆ ಕುರ್ಚಿ ಮಾತ್ರ ಬೇಕು, ರೈತರುಗಳು ಬೇಕಾದ್ರೆ ರೈತರುಗಳ ಹೆಸರಿನಲ್ಲಿ ಸರ್ಕಾರಕ್ಕೆ ಬಂದಿರತಕ್ಕಂಥ MLAಗಳು, MP ಗಳು ಯಾರೂ ಸಹ ರೈತರ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ರೈತ ವಿರೋಧಿ ಸರ್ಕಾರ ಯಾವ್ದನ್ನ ಇದ್ರೆ ಹಿಡಿತಾ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ, DK ಶಿವಕುಮಾರ್ ಸರ್ಕಾರ. ಈ ಸರ್ಕಾರ ಕಿತ್ತೊಗಿಬೇಕು. ಅದು ಯಾರ ಕೈಯಲ್ಲಿದೆ ಅಂದ್ರೆ ನಮ್ಮ ರೈತರ ಕೈಯಲ್ಲಿದೆ, ರೈತರ ಕೈಯಲ್ಲಿದೆ. ಒಂದು ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯ ಶಕ್ತಿ ಯಾರ ಕೈಯಲ್ಲಿದೆ ಅಂದ್ರೆ ನಮ್ಮ ರೈತರ ಕೈಯಲ್ಲಿದೆ. ರೈತರುಗಳು ಮನಸ್ಸು ಮಾಡಿದ್ರೆ ಯಾವ ಸರ್ಕಾರವನ್ನು ಬೇಕಾದ್ರೆ ಕಿತ್ತಾಕ್ಬೋದು, ಆದ್ರೆ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ. ಹಾಗೂ ನಮ್ಮ ಬೇಡಿಕೆಗಳು ಸುಮಾರು ಬೇಡಿಕೆಗಳಿವೆ. ಇನ್ನು ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮುಖಂಡರು, ಮಾಜಿ ಶಾಸಕರುಗಳು ಸಹ ಮಾತಾಡೋರಿದ್ದಾರೆ. ಅವರಿಗೆ ನಾನು ಈಗ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಂಧು ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಇದು ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಈ ರೈತ ವಿರೋಧಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ 224 ಕ್ಷೇತ್ರದಲ್ಲೂ ಸಹ ನಮ್ಮ ರಾಜ್ಯಾದ್ಯಂತ ಈ ಹೋರಾಟ ನಡೆದಿದೆ ಆಲ್ರೆಡಿ. ಎಲ್ಲ ಹೋರಾಟ ಪ್ರತಿಭಟನೆ ಎಲ್ಲ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಏನ್ ನಮ್ಮ ಬೆಂಗಳೂರು ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ನಮ್ಮ ನೆಲಮಂಗಲ ಏನು ಈಗ TB ಬಸ್ ಸ್ಟಾಪ್ ಚೌಡೇಶ್ವರಿ ಟೆಂಪಲ್ ಇಂದ ತಹಸೀಲ್ದಾರ್ ಕಚೇರಿವರೆಗೂ ಇವತ್ತು ಈ ಎತ್ತಿನ ಗಾಡಿ ಮೂಲಕ ಮತ್ತೆ ಟ್ರ್ಯಾಕ್ಟರ್ ಮತ್ತೆ ನೇಗಿಲು ಮತ್ತೆ ರೈತರ ಮೂಲಕ ಈಗ ಬಂದು ನಾವು ಈಗ ಮೆಮೊರಾಂಡಮ್ ತಹಸೀಲ್ದಾರ್ ಕೊಟ್ಟಿದ್ದೀವಿ. ಈ ವಿಚಾರ ಏನಂದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತ ಪರವಾಗಿ ಯಾವ ರೀತಿ ನಡ್ಕೊಂಡಿದೆ ಅನ್ನೋದು ವಿಚಾರ ಇದನ್ನ ಜನಗಳಿಗೆ, ರೈತರುಗಳಿಗೆ ತಿಳಿಸ್ತಾ ಇದೀವಿ. ರೈತರುಗಳು ಸಹ ಒಟ್ಟಿಗೆ ಸೇರಿದ್ದಾರೆ. ರೈತರುಗಳದ್ದು ಏನಂದ್ರೆ ಈಗ ಒಂದು ಹಾಲು ಪ್ರೋತ್ಸಾಹ ಧನ ಇರ್ಬೋದು, ಮತ್ತೆ ಈ ಕಬ್ಬು ಬೆಳೆಗಾರರಿಗೆ ಬೆಂಬಲ ಧನ ಇರ್ಬೋದು,
ಮತ್ತೆ ಈಗ ಮೆಕ್ಕೆಜೋಳದವ್ರಿಗೆ ಅವ್ರಿಗೂ ಬೆಂಬಲ ಧನ ಯಾವುದೇ ಕಾರಣಕ್ಕೂ ಅವ್ರು ಕೊಟ್ಟಿಲ್ಲ. ಮತ್ತೆ ಈ ತರ ಎಲ್ಲಾ ರೈತರದ್ದು ಎಲ್ಲಾ ತರಕಾರಿ ವಿಚಾರದಲ್ಲಿ ಮತ್ತೆ ಏನು ಮಹಿಳಾ ಮಣಿಯರಿಗೆ ಮತ್ತೊಂದು ಎಲ್ಲಾ ವಿಚಾರದಲ್ಲೂ ಸಹ ರೈತ ವಿರೋಧಿ ಕೆಲಸ ಈಗ ಕಾಂಗ್ರೆಸ್ ಗವರ್ನಮೆಂಟ್ ಮಾಡ್ತಾ ಇದೆ. ಯಾವುದೇ ರೀತಿ ಸಹ ಇವರು ಬರೀ ಗ್ಯಾರಂಟಿ ಅಂತ ಹೇಳ್ಕೊಂಡು ಗ್ಯಾರಂಟಿನೂ ಸಹ ಕರೆಕ್ಟ್ ಕೊಡ್ತಿಲ್ಲ. ಮತ್ತೆ ರೈತರ ಪರ ಏನ್ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಈ ಇತಿಹಾಸ ಇರೋ ರೈತರು ಬೆನ್ನೆಲುಬುನ ಬೆನ್ನನ್ನ ಮುರಿತಾವ್ರೆ. ರೈತರಿಗೆ ಬೆನ್ನೆಲುಬಾಗಿ ನಿಂತಿಲ್ಲ ಇವರು, ಯಾವುದೇ ರೀತಿಲೂ ಬೆನ್ನೆಲುಬಾಗಿ ನಿಂತಿಲ್ಲ. ರೈತರು ವಿರುದ್ಧವಾಗಿ ಇವ್ರು ಕೆಲಸ ಮಾಡ್ತಾರೆ. ಇಂಥ ಕಾಂಗ್ರೆಸ್ ಗವರ್ನಮೆಂಟ್ ಇವಾಗ್ಲೇ ಸಹ ಇವರೇ ಬಂದು ತ್ಯಜಿಸ್ಬೇಕು, ಇವರೇ ಈ ಕಾಂಗ್ರೆಸ್ ಗವರ್ನಮೆಂಟ್ ಸರ್ಕಾರನ ಬಿಟ್ಟು ಅವ್ರ ಸರ್ಕಾರನ ತ್ಯಜಿಸ್ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ ನಾನು.